ಹ್ಯಾಪಿ ಬರ್ಡೇ ಅಣ್ಣ. ಫೈನಲಿ ಗುಂಡೆ ಎತ್ತಪ್ಪ. ಹಾಯ್. 1 2 3. ಏನ್ ನಡ್ಸಿರಿ? ಮನಿ ಎಲ್ಲ ಕಟ್ಟಿ ಹಿಂಗ ಕಡೆ ಹೋಗಿ ಲಾಕ್ ಹಾಕೊಂಡ್ಬಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ ಅಣ್ಣ. ಅಮ್ಮಗಳು ಏನೋ ಎಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡಲ್ಲ. ಟೀ ಟೈಮ್. ಚಟ್ನಿ ಒಳಗಡೆ ಮೊಸರು ಹಾಕಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಈಗ ಮಲ್ಕೊಂಡಿದ್ಲು, ಕಿರಣ್ ಕೂಡ ವರ್ಕ್ ಮಾಡ್ತಾ ಇದ್ರು. ಎಲ್ಲ ಕೆಲಸ ಆದ್ಮೇಲೆ ಅಮ್ಮ ಮನೆ ಕಡೆ ಹೊರಟ್ವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕಿರಣ್ಣ. ಸೊ ಇವಾಗ ಯಾನ ಎದ್ಲು, ಅವಳಿಗೆ ರೆಡಿ ಮಾಡಿಸ್ಕೊಂಡು ಅಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದ್ಯಾ? ಅದೇನದು ಹೊಸದು? ಯಾನ ಬಿಟ್ಟು ಬರಕ್ ಹೋಗಿದ್ದಾರೆ. ಅಂದ್ರೆ ಅವಳಿದ್ರೆ ಏನು ತಗೊಳಕ್ಕಾಗಲ್ಲ. ಅವಳ ಬರ್ಡೇಗೆ ಏನಾದ್ರೂ ಶಾಪಿಂಗ್ ಮಾಡೋಣ ಅಂತ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀವಿ. ಏನ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ಸರಿ ಅಂತೂ ಗ್ರ್ಯಾಂಡ್ ಆಗಿ ಏನ್ ಬರ್ಡೇ ಮಾಡ್ತಾ ಇಲ್ಲ. ಸೊ ಸಿಂಪಲ್ ಆಗಿ ಸ್ಕೂಲ್ ಇರುತ್ತಲ್ಲ, ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ಅವಳು ಸ್ಕೂಲಲ್ಲಿ. ಸೊ ಹಾಗಾಗಿ ಬರ್ಡೇಗೆ ಸ್ಕೂಲ್ಗೆ ಸ್ವಲ್ಪ ಹೋಮ್ ಮೇಡ್ ಸ್ವೀಟ್ಸ್ ಇರ್ಬೇಕಂತೆ. ಅದ್ ಬಿಟ್ರೆ ಕಲ್ಸಕ್ರೆ ಮತ್ತೆ ಚಿಕ್ಕೀಸ್ ಅಂದ್ರೆ ಓಕೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದನ್ನೇ ತಗೊಂಬರೋಣ ಅಂತ. ಕಿರಣ್ ಕೂಡ ಈ ವಾರ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ವರ್ಕ್ ಅಲ್ಲಿ. ಏನಾಗಿ ಇವತ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಜ್ವರ. ಇವತ್ತು ಸ್ಕೂಲಿಗೆ ಕಳಿಸಿಲ್ಲ. ಬೆಳಿಗ್ಗೆ ರಾತ್ರಿನೇ ಬಂದಿತ್ತು ಲೈಟ್ ಆಗಿ. ಬೆಳಿಗ್ಗೆ ಅನ್ನೋಷ್ಟಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಮೆಡಿಸನ್ ಹಾಕಿ ಮಲಗಿಸಿದ್ವಿ. ಬಟ್ ನೋಡಿದ್ರೆ ಹಿಂಗಾಯ್ತು. ನಾವೇನು ಅನ್ಕೊಂಡ್ವಿ, ಅವಳು ಸ್ಕೂಲ್ಗೆ ಹೋಗಿರ್ತಾಳೆ, ಸ್ಕೂಲಿಂದ ಬರೋಷ್ಟಿಗೆ ಅವಳಿಗೆ ಏನೇನು ಬೇಕು ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ. ಸೊ ಅವಳು ಹುಷಾರಿರಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಅಜ್ಜಿ ಮನೇಲಿ ಬಿಟ್ಟು ಇನ್ನು ಹೋಗಿ ತರೋಣ ಅಂತ. ಹೆಂಗ ಒಬ್ರಿಗೆ ಹುಷಾರಿಲ್ಲದು ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೂ ಅವಳಿಗೆ ಒಂದೇ ಸರಿ ನನ್ನ ನೋಡಿ ಹೆಂಗಾಗಿದೆ ಇಲ್ಲೆಲ್ಲ ಮಂತ್ಲಿ ಪ್ರಾಬ್ಲಮ್, ಅದೇ ಬ್ಯಾಕ್ ಪೇನ್ ಫುಲ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ತಲೆ ಕೆಟ್ಟೋಗ್ಬಿಡುತ್ತೆ ಒಂದೊಂದು ಸರಿ. ಬಟ್ ಪರವಾಗಿಲ್ಲ, ನಾಳೆ ಅವಳ ಬರ್ಡೇ ತುಂಬ ಚೆನ್ನಾಗಾದರೆ ಸಾಕು, ಎಲ್ಲ ಆರಾಮಾಗಿ ಹುಷಾರಾದರೆ ಸಾಕು ಅವಳು ಅಷ್ಟೇ. ಸೊ ಅವಳಿಗೆ ಇಲ್ಲಿ ಬಿಟ್ಟು ನಾವು ಹೋಗಿ ಕಿರಣ್ ಮತ್ತೆ ಏನಾದರೂ ತೊಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಅವಳಿಗೆ ಸ್ಕೂಟಿ ಬೇಕು ಅಂತ ಕೇಳ್ತಾ ಇದ್ಲಿ. ಥರ ಲಾಸ್ಟ್ ಟೈಮ್ ನಾವು ತೊಗೊಳಕ್ ಹೋಗಿದ್ವಿ. ಸ್ಕೂಟಿ ಬದಲು ನಾವು ಜೀಪ್ನ ತೊಗೊಂಬಂದ್ವಿ. ನನ್ಗೆ ಇಟ್ಕೊಳ್ಳೋಕ್ಕೆ ಜಾಗ ಎಲ್ಲ ಹಂಗಾಗ್ಬಿಟ್ಟಿದೆ. ಮನೆ ಎಲ್ಲ ಫುಲ್ ಸಾಮಾನು ಆಗ್ಬಿಟ್ಟಿದೆ. ನಾನು ಮೊದಲು ಎಲ್ಲ ಖಾಲಿ ಮಾಡ್ಬೇಕು, ಖಾಲಿ ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನೋಡೋಣ, ಸ್ಕೂಟಿ ಅಂತ ಕೇಳಿದಾಳೆ. ಕೇಳೋದಷ್ಟೇ, ಆಮೇಲಿಂದ ಗೊತ್ತಿಲ್ಲ. ಇಲ್ಲಿ ಅಮ್ಮ ಮನೆಗೆ ಬಂದರೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದೆಯಲ್ಲ, ಆಡ್ತಾ ಇರ್ತಾಳೆ. ಸೊ ಹಾಗಾಗಿ ಏನಾಗುತ್ತೆ ಅದು ನೋಡೋಣ. ಒಟ್ನಲ್ಲಿ ಯೂಸ್ಫುಲ್ ಆಗಿರೋಂಥದ್ದು ಏನಾದರೂ ನೋಡೋಣ ಅಂತ ಅನ್ಕೊಂಡಿದ್ದೀವಿ. ಹೌದಾ? ಹೆಂಗೆ ಸುಮ್ಮನೆ ಅಲ್ಲ. ಅವ್ರ ಫ್ರೆಂಡ್ ಆಲ್ರೆಡಿ ಬಂದಿದ್ಲು. ಸೌಂಡ್ ಕೇಳಿಸ್ತು ಆಲ್ರೆಡಿ. ಅವರೆಲ್ಲ ಬಂದ ಅಲ್ಲೇ ಆಯ್ತು. ಇನ್ನ ಬ್ಯುಸಿ ಆಗ್ಬಿಡ್ತಾಳೆ ಏನ. ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ? ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮನೇಲಿ, ಅಮ್ಮ ಮನೇಲಿ ಆಲ್ರೆಡಿ ಇದ್ರಂತೆ. ಇವಾಗ ಆಯ್ತು, ತಮ್ಮ ಜೊತೆ ಫ್ರೆಂಡ್ ಜೊತೆ ಆಟ ಆಡ್ಕೊಂಡು ಬ್ಯುಸಿ ಇರ್ತಾಳೆ. ಅಷ್ಟೊತ್ತಿಗೆ ನಾವು ಹೋಗಿ ಏನಾಗುತ್ತೆ ಏನು ನೋಡ್ಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ನಮ್ಮ ಇಯಾನಾಗೆ ಏನು ಸಿಕ್ಕತ್ತೆ ನೋಡೋಣ. ಆಲ್ಮೋಸ್ಟ್ ಎಲ್ಲ ಇದೆ, ಏನು ತಗೊಳ್ಳೋದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಯೂಸ್ ಆಗೋಂಥದ್ದು ಹುಡುಕ್ತಾ ಇದೀವಿ. ಅದಕ್ಕೆ ಈ ಥರ ಆಲ್ರೆಡಿ ಇದೆ. ಸೈಕಲ್ ಆಲ್ರೆಡಿ ಇದೆ. ಕಿರಣ್, ಇದು ಕೆರಂಬು ಅವಳಿಗೆ ಕಿರಣ್ಗೂ ಕೂಡ ಆಫೀಸ್ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದಷ್ಟು ಚೆನ್ನಾಗಿರೋಂಥ ಅವಳಿಗೆ ಆಟ ಆಡೋಕ್ಕೆ ಯೂಸ್ ಆಗಬೇಕು ಆ ಥರ ಇರೋವಂಥ ಒಂದು ಗಿಫ್ಟ್ಸ್ ಎಲ್ಲ ತೊಗೊಂಡ್ವಿ. ಇನ್ನು ಕಿರಣ್ ಹಂಗೆ ಡೈರೆಕ್ಟ್ ಆಫೀಸ್ಗೆ ಹೋದ್ರು. ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಫುಲ್ ಜೋರು ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ನಾನು ಕುತ್ಕೊಂಡಿದ್ದರೆ ಅರ್ಧ ಈ ಕಡೆ ಆ ಕಡೆ ಎರಡೂ ಕಡೆ ಒದ್ದೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ಆಟೋ ಬುಕ್ ಮಾಡಿಕೊಂಡು ಅಮ್ಮ ಮನೆ ಕಡೆ ಬಂದೆ. ಕಿರಣ್ ಆಫೀಸ್ಗೆ ಹೋದ್ರು. ಟೈಮ್ ಇದ್ದಿದ್ರೆ ಇಬ್ಬರು ಲಂಚಿಗೆ ಎಲ್ಲಾದರೂ ಆಚೆ ಹೋಗೋಣ ಅಂದ್ಕೊಂಡೆ, ಅಟ್ಲೀಸ್ಟ್ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ. ಬಟ್ ಕಿರಣ್ಗೆ ಜಾಸ್ತಿ ಕೆಲಸ. ನಮಗೆಲ್ಲ ಏನು ಮಾಡ್ತಿದ್ವಿ. ಪಪ್ಪ ಆಫೀಸ್. ಡೋರ್ ಹಾಕೋ, ಇದು ಡೋರ್ ಹಾಕೋ, ಗಾಳಿಗೆ ಹೋಗ್ಬಿಡುತ್ತಾ. ಹೌದಾ? ಏನು ನಡ್ಸಿರಿ? ಮನಿ ಎಲ್ಲ ಕಟ್ಟಿ ಹಿಂಗ
ಸೊ ಆಚೆ ತಿನ್ಕೊಂಬರೋಣ ಅಂದ್ಕೊಂಡ್ವಿ. ಬಟ್ ಕಿರಣ್ ವರ್ಕ್ ಇದೆ ಅಂದ್ಬಿಟ್ಟು ಅವ್ರು ಬೇಗ ಹೋದ್ರು, ಕಾಲ್ ಬರ್ತಾಯಿತ್ತು ಅಂತ. ಸೊ ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ. ಇಲ್ಲಿ ನೋಡಿದ್ರೆ ಜಸ್ಟ್ ಏನು ಪಲ್ಯ ಇತ್ತು, ಬೆಂಡೆಕಾಯಿ ಪಲ್ಯ ಇತ್ತು, ಮತ್ತು ಬೇಳೆ ಇತ್ತು, ಅನ್ನ ಇರಲಿಲ್ಲ. ಜಸ್ಟ್ ಅನ್ನಕ್ಕೆ ಇಟ್ಕೋಬೇಕಿತ್ತು. ಬಂದಿದ ತಕ್ಷಣ ಅನ್ನಕ್ಕೆ ಇಟ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಬೇಳೆ ಹಾಕ್ಕೊಂಡು ಬೆಂಡೆಕಾಯಿ ತಿನ್ಕೊಂಡೆ. ತುಂಬ ಚೆನ್ನಾಗಿತ್ತು. ಹಾಗೆ ಈಯಾನ ಅನ್ನ ಹಾಲು ಮೊಸರು ತಿಂತೀನಿ ಅಂತ ಹೇಳಿ ಅಜ್ಜಿ ಹತ್ರ ತಿನ್ಸ್ಕೊತಾ ಇದ್ಲು. ಸೊ ಇನ್ನು ಅವಳಿಗೆ ಗೊತ್ತಿಲ್ಲ ನಾವೇನೇನು ಗಿಫ್ಟ್ ತಂದಿದ್ದೀವಿ ಎಲ್ಲ. ಕಿರಣ್ ಕಾರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ. ಟೀ ಟೈಮ್. ಒಂದು ರೌಂಡ್ ಮಲ್ಕೊಂಡು ಎದ್ದ ಗುಂಡ. ಹಾಯ್ ಏನಕ್ಕೆ ಹಂಗಾಡ್ತಿದ್ಯಾ? ಬ್ರೆಡ್ಡಾ? ಹೊಟ್ಟೆ ನೋವು ಹೊರ್ತಮ್ಮ ಆಮೇಲೆ. ಟೀ ಟೈಮ್ ನೋಡಿ, ಆಲ್ರೆಡಿ ಮಡ್ಸರೆ ಕೂತ್ಕೊಂಡು ಟೀ ತಿನ್ಕೊಡು. ಬ್ರೆಡ್ ಟೀ ಬ್ರೆಡ್ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಅಲ್ಲ, ಮಸ್ತ್ ಇರ್ತತೆ. ಚಾ ಬ್ರೆಡ್ ಫೈನಲಿ ಗುಂಡ ಎತ್ತಪ್ಪ. ಹಾಯ್ ಹಾಯ್ ಹಲೋ ನಮಸ್ಕಾರ, ದೀಪಕ್ ಕಿರಣ್ ಚಾನಲ್. ಹೆಂಗೆ ಆಡ್ತಿದ್ದಾರೆ ನೋಡಿ ಇಬ್ರು. ಇವನಂತೂ ಏನು ಸಿಕ್ಕಿದ್ರು ಬಾಯಲ್ಲಿ ಇಟ್ಕೊಳಕ್ ಟ್ರೈ ಮಾಡ್ತಾ ಇದ್ದಾನೆ. ಹಾಯ್ ಹಲೋ ನಮಸ್ಕಾರ, ಫೈನಲಿ ನಾವು ರೀಚ್ ಆಗಿವಿ. ಫೈನಲಿ ನಾವು ಪಾರ್ವತಿ ಮನೆಗೆ ರೀಚ್ ಆಗಿವಿ. ಬಾಯ್. ಪ್ರವಾಸ ಧರ್ಮಕ್ಷೇತ್ರ ಗುರುಕ್ಷೇತ್ರ ಸಮವೇತಾಯುರು ಸಮವ ಸಮವೇತಾಯುರು ಸಮವ ಮಾನಕಾಂಡ ವರ್ತೈವ ಗುರು ಸಂಜಯತ್. ಇಲ್ಲಿ ಕಣ್ಣು 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 ಕಣ್ಣು. ನಾವಿಲ್ಲಿ ಆಟ ಆಡ್ತಾ ಇದ್ರೆ ಒಳಗಡೆ ಹೋಗಿ ಲಾಕ್ ಹಾಕೊಂಡ್ಬಿಟ್ಟಿದ್ದಾರೆ. ಸಿರಿ ಲಾಕ್ ನಾವು ತೆಗಿಯಂಗಿಲ್ಲ. ಲಾಕ್ ಹಾಕ್ಬಿಟ್ಟಿದ್ದೀರಾ, ನಾವು ಹೋಗ್ತೀವಿ ಆಚೆ. ಬಾಯ್. ಇನ್ನೊಂದ್ಸರಿ ಲಾಕ್ ಮಾಡ್ತೀಯಾ ಅಲ್ಲಿ? ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಹೇಳ ಐ ಲವ್ ಯು. ಹೇಳೋದು ತೆಗಿತೀನಿ ಬಿಡು. ನಾನು ಹೇಳಿನಲ್ಲ ನನಗೆ ತೆಗಿ, ನಿನ್ ಬಾಯ್ ಕಡೆ ನೀನು ಹೇಳ್ಬಿಡು. ಅಯ್ಯೋ ಅಯ್ಯಯ್ಯೋ. ಇಲ್ಲಪ್ಪ ಬಾ 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 ಬಾ. ಅಲ್ಲೋಡು ಗುಂಡು ಆಡ್ತವನೆ. ಹಂಗೆ ಕಣ್ಣು. ಮಳೆ 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 ಜೋರಲ್ಲ? ಜೋರ್. ಓ ಜೋರ್ ಮಳೆ. ಇಲ್ಲಿ ನೋಡಿ ಪ್ಲಾಂಟ್ ಇಷ್ಟಿದೆ. ಮನೆಯಿಂದ ತಂದಿದ್ದು ಕೊಟ್ಟಿದ್ದು ಬಂದಾಗ. ನೋಡಿಬಿಟ್ಟ ನೋಡಿಬಿಟ್ಟ. ಏಯ್ 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 ಕಾಶ್ ಕಾಶ್ ಬೇಡ ಬೇಡ ಬೇಡ. ಮಮ್ಮ 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 ಹೀಗೆ ಅಲ್ಲಿ ಮತ್ತೆ ಸ್ಟಾರ್ಟಿಂಗ್ ಎಷ್ಟು ಚಂದ ನಗ್ತಿ. ನಗ್ತು ನಾವೇನ ಮಾಡ್ಬೇಕಂದಾಗ ನಗಲ್ಲ. ನಗಮ್ಮ ನಗ. ಫಸ್ಟಿಗೆ ಎಷ್ಟು ಚಂದ ನಗ್ತು.
ನಮ್ದು ಸ್ನಾನ ಆಯ್ತು. ಫೋನ್ ಮಾಡಿದ್ರು ರಾಧೇವಿಕಾ ಮತ್ತೆ ಫೋನ್ ಮಾಡಿದ್ರು. ಎಷ್ಟು ಚಂದ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪನೂ ಅಂತಿಲ್ಲ. ಫುಲ್ಲು ಮಸ್ತ್. ಸ್ನಾನ ಇಷ್ಟ, ಮಸಾಜ್ ಕಷ್ಟ. ಮಸಾಜ್ ನಕ್ಕೊಂತ ಮಾಡಿಸ್ಕೊಂಡ. ಇವಾಗ ಇಲ್ಲಿ ದೊಡ್ಡ ಪಾಪಗೆ ದೃಷ್ಟಿ ತೆಗಿತಾ ಇದ್ದಾರೆ ಅಜ್ಜಿ. ಸಣ್ಣ ಪಾಪಗೆ ಆಯ್ತು, ಇವಾಗ ದೊಡ್ಡ ಪಾಪಗೆ. ಹೌದಪ್ಪ, ನಮಗೇನಾಗ ಅವಾಗ ಅವಾಗ ಹಂಗೆ ಆರಾಮಿಲ್ದಂಗೆ ಆಗುತ್ತೆ, ಎಲ್ಲ ದೃಷ್ಟಿ ಹೋಗಿ ಹಿಂದೆ ಮಾಡಲಿಲ್ಲಲ್ಲ. ಮಾಡಿದ್ರ ಅಜ್ಜಿ. ನನಗೆ ಸ್ವಲ್ಪ ಕೆಮ್ಮು ಜ್ವರ ಎಲ್ಲ, ಸೊ ಹಾಗಾಗಿ ಸಜ್ಕ ಮಾಡೋಣ ಅಂತ ಇಲ್ಲಿ ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಬಿಸಿನೀರಿಗೆ. ನೀರು ಕುದಿಯೋ ಟೈಮಲ್ಲಿ ಸ್ವಲ್ಪ ಬೆಲ್ಲ, ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ತುಪ್ಪ, ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಕಿರಣ್ ಆಫೀಸಿಂದ ಡೈರೆಕ್ಟ್ ಅಲ್ಲಿ ಅಮ್ಮ ಮನೆಗೆ ಬಂದರು. ಅಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಅಣ್ಣ ಮಲ್ಕೊಬಿಟ್ಟಿದ್ದಾಳೆ. ಮಲಗಿದ್ದಾಳೆ ಎದ್ದಿದ್ದಾಳೆ? ಫುಲ್ ಮಲಗಿದ್ದಾಳೆ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಕಿರಣು ಫುಲ್ ವರ್ಕ್ ಬ್ಯುಸಿ, ಫುಲ್ ಟಯರಿಂಗ್ ಅಮ್ಮ. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ನಾವು ಕೂಡ ಹೋಗೋಕ್ಕಿದೆ ಸ್ಕೂಲ್ಗೆ. 8-10ಗೆಲ್ಲ ಸ್ಕೂಲಲ್ಲಿ ಇರಬೇಕು. ಅಲ್ಲೇ ಅಸೆಂಬ್ಲಿ ಎಲ್ಲ ಇರುತ್ತೆ. ನಮಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ 4 ವರ್ಷ ಈ ಅನ್ನೋದು ಹೆಂಗೆ ಅನಿಸ್ತಿದೆ ಕಿರಣ್? ಏನೋ 4 ವರ್ಷ, 4 ವರ್ಷ ಇಷ್ಟೇ ಅಷ್ಟೇ ನಮಗೆ. ನೋಡಿ ಎಷ್ಟು ಉದ್ದ ಆಗಿದ್ದಾಳೆ. 4 ವರ್ಷ. ಇನ್ನು 11:30 ಆಗಿದೆ, ಮಲ್ಕೊಬಿಟ್ಟಿದ್ದಾಳೆ. ಇನ್ನೇನು 12 ಗಂಟೆಗೆಲ್ಲ ಸೆಲೆಬ್ರೇಟ್ ಎಲ್ಲ. ನಾಳೆ ಬೆಳಿಗ್ಗೆ ಒಂದಷ್ಟು ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ. ನಾನು ಕಿರಣ್ ಇವತ್ತು ಹೋಗಿದ್ವಿ ಶಾಪಿಂಗಿಗೆ. ಎಲ್ಲ ಒಂದಷ್ಟು ಯೂಸ್ಫುಲ್ ಆಗೋವಂಥ ಒಂದಷ್ಟು ಐಟಮ್ಸ ತೊಗೊಂಬಂದಿದ್ದೀವಿ. ಏನೇ ತೊಗೊಂಬನ್ನಿ ಮಕ್ಕಳಿಗೆ ತೊಗೊಂಬಂದಿನ ಸ್ವಲ್ಪ ದಿನ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ಸ್ವಲ್ಪ ದಿನ ಅದ್ರ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಬಟ್ ಅವ್ರ ಖುಷಿ ನೋಡೋಕ್ಕೇನೆ ಚಂದ. ಮನೆ ತುಂಬ ಎಷ್ಟೊಂದು ಟಾಯ್ಸ್ ಇದೆ, ಬಟ್ ಆದ್ರೂ ಅವ್ರ ಖುಷಿ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಸರಿ ಬಿಡು ತೊಗೊಳ್ಳೋಣ ಅಂತ. ಸೊ ಮಲ್ಕೊಂಡಿದ್ದಾಳೆ ಅಷ್ಟೇ. ನಾನು ಮತ್ತೆ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾನ ಬರ್ಡೇ ಯಾವ ಥರ ಆಗುತ್ತೆ ಏನು ಅಂತ. ಸೊ ಮಾವಿನಕಾಯಿ ತಿನ್ಬೇಕಂತ ಹೇಳಿ. ಮಾವಿನಕಾಯಿ ಏನಕ್ಕೆ? ನಾನು ತಿಂತೀನಿ ಅದಕ್ಕೆ. ಇಷ್ಟೊತ್ತಲ್ಲಿ ಮಾವಿನಕಾಯಿ ತಂದಿರೇನು? ಬಟ್ಟೆ ಎಲ್ಲ ಮಡ್ಸಾಕಬೇಕು. ಹಂಗೆ ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ಸೊ ನಾಳೆ ಬೇಗ ಎದ್ದು ಲಂಚ್ ಬಾಕ್ಸ್ ರೆಡಿ ಮಾಡಿ ಯಾನ ಜೊತೆ ನಾವು ಕೂಡ ಸ್ಕೂಲ್ಗೆ ಹೋಗಿ ಸೆಲೆಬ್ರೇಟ್ ಎಲ್ಲ ಮಾಡೋಕ್ಕಿದೆ. ನೋಡೋಣ ಯಾವ ಥರ ಹೋಗುತ್ತೆ ನಾಳೆ ಯಾನ ಬರ್ಡೇ ಸೆಲೆಬ್ರೇಷನ್ ಅಂತ. ಸೊ ಏನೂ ಅಷ್ಟಾಗಿ ಅಂದ್ಕೊಂಡಿಲ್ಲ, ಸಿಂಪಲ್ಲಾಗಿ ಈ ಸರಿ. ಯಾಕಂದರೆ ಲಾಸ್ಟ್ ಇಯರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ. ಈ ಸರಿ ಸಿಂಪಲ್ಲಾಗಿ ಮಾಡೋಣ. ನಾರಿ ದಟ್ಟಿ ಬೇರೆ ಇದೆಯಲ್ಲ, ಅದಾದಮೇಲೆ ನೆಕ್ಸ್ಟ್ ಇಯರ್ ನೋಡೋಣ ಅಂದ್ಕೊಂಡಿದ್ದೀವಿ. ಹೆಂಗೆ ಹೋಗುತ್ತೆ ಏನು ನೋಡೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಬರೋಷ್ಟಿಗೆ ಬರ್ಡೇ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಸೊ ಯಾರ್ಯಾರೆಲ್ಲ ವಿಶ್ ಮಾಡಿ, ಆಲ್ರೆಡಿ ಅಡ್ವಾನ್ಸ್ ಬರ್ಡೇ ವಿಶಸ್ ಕೂಡ ಬರ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಶ್ ಮಾಡಿರೋದಕ್ಕೆ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಬರ್ಡೇ ಅಣ್ಣ. ನೀನು ಬೇಕಂತ ನಾನು ಬೇಕಾ? ಹ್ಯಾಪಿ ಬರ್ಡೇ ಯು. ಇಷ್ಟು ಬೇಗ 4 years. ಏನು ಹೇಳ್ಬೇಕು? ದಿವಿ ಕಿರಣ್ ಚಾನಲ್ ಥ್ಯಾಂಕ್ ಯು ಹೇಳಬೇಕು. ಬಾ ರೆಡಿಯಾಗಿ ಸ್ಕೂಲ್ಗೆ ಹೋಗೋಣ. ಓಕೆ, ಫ್ರೆಂಡ್ಸ್ಗೆಲ್ಲ ಏನು ಕೊಡೋಣ? ಚಿಕ್ಕಿ ಕೊಡೋಣ. ಓಕೆ ಬಾ. ದೋಸೆ ಮಾಡಿಬಿಟ್ಟಿದ್ದೆ, ರಾಗಿ ದೋಸೆ. ಅದಕ್ಕೆ ಚಟ್ನಿ ಮಾಡಿದ್ದೀನಿ. ರಾಗಿ ದೋಸೆಗೆ ಚಟ್ನಿ. ಸೊ ಈಗ ಬಾಕ್ಸ್ ಕೂಡ ರೆಡಿಯಾಗಿದೆ. ಚಟ್ನಿ ಒಳಗಡೆ ಮೊಸರು ಹಾಕಿದ್ದೀನಿ. ರಾಗಿ ದೋಸೆ, ಒಂದು ಬನಾನಾ ಫ್ರೂಟ್ ಇಟ್ಟಿದ್ದೀನಿ. ಅಷ್ಟು ಒಂದು ಬಾಕ್ಸ್ ರೆಡಿ. ಇನ್ನು ಇಲ್ಲಿ ತಿನ್ನೋಕ್ಕೊಂದು ಹಾಕ್ತೀನಿ. ಏನು ತಿಂತಾಳೋ ಎಲ್ಲೋ ಗೊತ್ತಿಲ್ಲ. ಬೇಗ ಓಡಬೇಕು. ಆಲ್ರೆಡಿ ಇವಾಗ ನೋಡಿ ಟೈಮ್ ಎಷ್ಟಾಯಿತು? 7:45 ಆಗ್ತಾ ಬಂತು. ಬೇಗ ಓಡಬೇಕಿನ್ನ 20 ಮಿನಿಟ್ಸಲ್ಲಿ ನಾವು ಬಿಡಬೇಕಿಲ್ಲಿ.
ಕೆಳಗೆ ದೋಸೆ ಮತ್ತು ಚಟ್ನಿ ಹಾಕಿದ್ದೀನಿ. ಮತ್ತು ಬಾಕ್ಸಲ್ಲಿ ಎಲ್ಲ ಅವ್ರಿಗೆ ಈ ಥರ ಚಿಕ್ಕಿ ಹಾಕಿದ್ದೀನಿ. ಅವ್ರಿಗೆ ಚಾಕ್ಲೇಟ್ಸ್ ಎಲ್ಲ ಅಲೋ ಇಲ್ಲ. ತೊಗೊಂಡ್ರೆ ಕಲ್ಸಕ್ರೆ ತೊಗೊಂಡು ಹೋಗ್ಬೋದು, ಚಿಕ್ಕಿ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಹೋಮ್ ಮೇಡ್ ಲಡ್ಡು ಇಲ್ಲ ಸ್ವೀಟ್ಸ್ ಆ ಥರ ತೊಗೊಂಡು ಹೋಗ್ಬೋದು. ಸೊ ನಾವು ಚಿಕ್ಕಿ ತೊಗೊಂಬಂದಿದ್ದೀವಿ. ಇದು ಬಾಕ್ಸ್ ಅವಳಿಗೆ ಚಾಕ್ಲೇಟ್ಸ್ ಎಲ್ಲ ಅಲೋ ಇಲ್ಲ ಅಲ್ಲಿ. ಸೊ ಹಾಗಾಗಿ ಇನ್ನು ತಿನ್ನಿಸ್ಬಿಟ್ಟು ರೆಡಿಯಾಗಿ ಹೊರಡೋದು ಇವಾಗ. ಅಲ್ಲಿ 2-3 ಜೊತೆ ಬಟ್ಟೆ ಇತ್ತು, ಯಾವ್ದು ಹಾಕ್ಕೊಳ್ಳೋದು, ಇದು ಸಖತ್ತಾಗಿ ಕಾಣುತ್ತೆ ಅಂತ ಎಲ್ಲ ಹಾಕಿದ್ವಿ. ಕಿರಣ್ ರೆಡಿ ಮಾಡ್ತಾ ಇದ್ದಾರೆ ಮಗಳಿಗೆ. ನೋವು ಮಾಡಿಸ್ತಿದಾರಾ ಪಪ್ಪ? ಇವಾಗ ನೋವಾಗಲ್ಲ ನಿಂಗೆ? ಹಂಗೆ ಮಾಡೋದು ನಾನು. ರಬ್ಬರ್ ಬ್ಯಾಂಡ್ ಎಲ್ಲ ಐತೆ ಮತ್ತೆ. ನಡಿ ಹೋಗೋಣ. ಹ್ಯಾಪಿ ಬರ್ಡೇ ಯಾನಾ. ಥ್ಯಾಂಕ್ ಯು ಅಲ್ಲ. ಹಾಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ, ಗಣೇಶ ದೇವಸ್ಥಾನಕ್ಕೆ. ಆವಾಗ ತಾನೇ ಎಲ್ಲ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು, ತುಂಬ ಚೆನ್ನಾಗಾಯಿತು. ಅಪ್ಪ ಮಗಳು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರು. ಅಲ್ಲಿದ್ದ ಸ್ಕೂಲಿಗೆ ಕರೆದಿದ್ರಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಯಾನ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ. My name is Rihanna. PKC section. ಜಸ್ಟ್ ಇವಾಗ ಸ್ಕೂಲಿಂದ ಆಚೆ ಬಂದ್ವಿ. ಹೇಗನ್ಸ್ತು ಕಿರಣ್ ಸ್ಕೂಲಲ್ಲಿ? ಇದು ಫುಲ್ ಹಾರ್ಟ್ ಫಿಲ್ಡ್ ಹ್ಯಾಪಿನೆಸ್ ಇದು. ಹೆಂಗಿತ್ತು ಗೊತ್ತಾ, ಎಲ್ಲ ಕೂತ್ಕೊಂಡು. ಯಾರ ಎಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡಲ್ಲ. ನಾವಿದೀವಿ ಅಂತ ಕೂತ್ ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಸುಮ್ಮನೆ ಹಿಂಗೆ ಸ್ಮೈಲ್ ಕೊಡ್ತಾಳೆ. ಹಾಯ್ ಅಂದ್ರೆ ಸೈಲೆಂಟಾಗಿ ಹಾಯ್ ಅನ್ನೋದು, ಕುತ್ಕೊಂಡು ಎಲ್ಲ ಚಂದ ಮಾಡಿದ್ರು. ಆಮೇಲೆ ನಮ್ಮ ಕಡೆಯಿಂದ ಎಲ್ಲ ಅಕ್ಷತೆ ಹಾಕ್ಸಿ ಆಶೀರ್ವಾದ ಎಲ್ಲ ತೊಗೊಂಡಿದ್ದಾಯ್ತು, ಆರತಿ ಮಾಡಿದ್ರು. ನಾವು ಚಿಕ್ಕಿ ತೊಗೊಂಬಂದಿದ್ವಲ್ಲ ಕೊಟ್ವಿ. ಇನ್ನೇ ನಮ್ಮ ಜೊತೆ ಬಂದ್ಬಿಡೋದು ಅನ್ಕೊಂಡ್ಬಿಟ್ಟಿದ್ಲು ಅವಳು. ಆಯ್ತು ನನ್ನ ಕೈ ಹಿಡ್ಕೊಂತದಳು ಬಂದು ಹೋಗೋಣ ಅನ್ನೋ ಥರ. ಮತ್ತೆ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಅವಳು ಬರೋಷ್ಟಿಗೆ ಸ್ವಲ್ಪ ಅವಳಿಗೆ ಸರ್ಪ್ರೈಸ್ ಮಾಡಬೇಕು, ಕೇಕ್ ಎಲ್ಲ ರೆಡಿ ಮಾಡಬೇಕು, ಗಿಫ್ಟ್ ಎಲ್ಲ ತೊಗೊಂಬಂದಿದ್ದೀವಲ್ಲ ಎಲ್ಲದು ಪ್ಯಾಕ್ ಮಾಡಿ ಇಡಬೇಕು. ಅವಳು ಬಂದಿದ ತಕ್ಷಣ ಸರ್ಪ್ರೈಸ್. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ನಿಂಗೆ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ನಂಗೆ ಅವಳು ಈ ಥರ ಬಿಹೇವ್ ಮಾಡಿದ್ದೆ ಒಂಥರ ಆಗ್ತಿತ್ತು, ಎಷ್ಟು ಇದಾಗ್ಬಿಟ್ಟಿದ ಅಂತ. ಎಲ್ಲರ ಮುಂದೆ ಅಲ್ಲಿ ಎಲ್ಲ ಇವತ್ತೊಂದು 5-6 ಜನದ ಬರ್ಡೇ ಇತ್ತು. ಎಲ್ಲ ಬರ್ಡೇ ಇರೋರ್ನೆಲ್ಲರನ್ನೂ ಕುಂತಿದ್ರು ಲೈನಿಗೆ. ಎಷ್ಟು ಡಿಸಿಪ್ಲಿನ್ಡ್ ಆಗಿ ಎಷ್ಟು ಚಂದ ಕುತ್ಕೊಂಡಿದ್ಲು. ಅವಳೇ ಚಿಕ್ಕವಳು ಅನ್ಸುತ್ತೆ ಅಲ್ಲಿ ಇರೋದ್ರಲ್ಲಿ, ಎಲ್ಲದ್ರಲ್ಲಿ ಅವಳೇ ಚಿಕ್ಕವಳು. ಕುತ್ಕೊಂಡಿದ್ಲು ಚಂದ, ಕೈ ಮುಗಿದು ಕಣ್ಣು ಮುಚ್ಕೊಂಡು ಎಲ್ಲ ಹೇಳೋದು. ಬಂದು ಕಣ್ಣು ಮುಚ್ಚಿ ಹಿಂಗೆಲ್ಲ ನೋಡ್ತಾ ಇದ್ಲು. ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ, ಅವಳು ಮುಂದೆ ಎಲ್ಲ ಸ್ವಲ್ಪ ಕವರ್ ಆಗ್ಬಿಟ್ಟಿತ್ತು. ಆದ್ರೂ ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಫಸ್ಟ್ ಬರ್ಡೇ ಅವಳದು ಸ್ಕೂಲಲ್ಲಿ. ಸ್ಕೂಲ್ ಸ್ಟಾರ್ಟ್ ಆಗಿಂದ ಇದೆ ಫಸ್ಟ್ ಬರ್ಡೇ. 4 years ಆಯ್ತಿನ್ನ. ಅಷ್ಟೇ, ಬೇಗ ಬೇಗ ಹೋಗಿ ರೆಡಿ ಮಾಡ್ಕೊಳ್ಳೋಣ ಸರ್ಪ್ರೈಸ್. ಮಿಲ್ಕ್ನ ತೊಗೊಂಡು ಅಲ್ಲಿ ಗಿಫ್ಟ್ಸ್ ಏನೇನಿದೆ ಅದೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಪ್ಯಾಕ್ ಮಾಡಬೇಕು. ಇವಾಗ ಜಸ್ಟು ಮನೆಗೆ ಬಂದು ದೋಸೆ ಹಾಕ್ಕೊಂಡು ತಿಂತಾ ಇದ್ದೀವಿ. ಕ್ರಿಸ್ಪಿ ರಾಗಿ ದೋಸೆ ಮತ್ತು ಚಟ್ನಿ.
ಕಿರಣ್ ಇಲ್ಲಿ ಬನಾನಾ ಎಲ್ಲ ಹಾಕ್ಬಿಟ್ಟು ಕೇಕ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಕೇಕ್ ಕಿರಣ್? ಮಗಳಿಗೋಸ್ಕರ. ಹಾಂ, ಆಲ್ಮಂಡ್ ಬನಾನಾ. ಇವಾಗ ಬನಾನಾ ಆಲ್ಮಂಡ್ ಅಂದೆ, ಆಲ್ಮಂಡ್ ಬನಾನಾ ಏನೋ ಒಂದು ಒಟ್ನಲ್ಲಿ ಕೇಕ್ ಮಾಡ್ತಾ ಇದ್ದಾರೆ ಮಗಳಿಗೋಸ್ಕರ, ಬರ್ಡೇ ಸ್ಪೆಷಲ್ ಆಗಿ. ಸೊ ಕಿರಣ್ ಕೈಯಾರ ಕೇಕ್ ಮಾಡ್ತಾ ಇದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ. ಮನೆಗೆ ಬಂದಿದ ತಕ್ಷಣ ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿದ ತಕ್ಷಣ ಟೀ ಕುಡಿಯೋಣ ಅಂತ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಲ್ಲ. ಸೊ ಅದಾದಮೇಲೆ ಟೀ ಕುಡಿಯೋಣ ಅಂತ ಬೇಜಾನ್ ಕೆಲಸ ಇದೆ, ಎಲ್ಲ ಕೆಲಸ ಹಂಗಂಗೆ ಪೆಂಡಿಂಗ್ ಇದೆ. ಸೊ ಇನ್ನು ಪಾತ್ರೆ ಎಲ್ಲ ಕ್ಲೀನ್, ಎಲ್ಲ ಡಿಶ್ ವಾಷರ್ಗೆ ಹಾಕಬೇಕು, ಕಿಚನ್ ಕ್ಲೀನ್ ಮಾಡಬೇಕು. ಫಸ್ಟ್ ಕಿರಣ್ ಏನಾದರೂ ಅಡುಗೆ ಮಾಡ್ತಿದ್ದಾರೆ ಅಂದಾಗ ನಾನು ಫಸ್ಟ್ ಕ್ಲೀನಿಂಗ್ ಇಟ್ಕೊಳ್ಳೋದೇ ಇಲ್ಲ, ಯಾಕಂದರೆ ಅವ್ರು ಮತ್ತೆ ಎಷ್ಟು ಹಂಗೆ ಮಾಡಿಬಿಡ್ತಾರೆ. ಸೊ ಏನೇ ಮಾಡಿದ್ರು ಒಟ್ನಲ್ಲಿ ಟೇಸ್ಟ್ ಆಗಂತ ಮಾಡ್ತಾರಲ್ಲ, ಸರಿ ಅದೊಂದು ಇಷ್ಟಪಟ್ಟು ಮಾಡ್ತಾರೆ. ಅವರಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನಾನೇ ಕೇಕ್ ಮಾಡ್ತೀನಿ, ಆಚೆಯಿಂದ ತರ್ಸೋದು ಬೇಡ ಅಂತ ಹೇಳಿದ್ರು. ಸರಿ ಅಂತ ನಾನು ಟೀಗೆ ಇಡ್ತಾ ಇದ್ದೆ. ಅಷ್ಟರಲ್ಲಿ ಕಿರಣ್ ಎಲ್ಲ ಕೇಕಿಗೆ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಾನು ಒಂದು ಇದು ತರಿಸಿದೆ, ಏನದು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಒಂದು ನೋಡಿದ್ದೆ ಆನ್ಲೈನಲ್ಲಿ. ಹೇಗಿರುತ್ತೆ ಏನು ಅಂತ ಯಾವಾಗಲೂ ಸುಮ್ಮನೆ ಆಗ್ಬಿಡ್ತಿದೆ ಬೇಡ ಅಂತ. ಬಟ್ ಇಲ್ಲೊಂದು ಶಾಪ್ಗೆ ಹೋಗಿದ್ದೆ, ಅಲ್ಲಿತ್ತು. ಸೊ ತೊಗೊಂಬಂದಿದ್ವಿ, ಆರಾಮಾಗಿ ಚೆನ್ನಾಗೇ ಬರ್ತಾಯಿದೆ. ಆ್ಯಕ್ಚುಲಿ ನಂಗೆ ತೊಗೊಂಡಿದ್ದು ವರ್ತ್ ಅಂತ ಅನಿಸ್ತು. ತೊಗೊಂಬಂದಿದ್ದೆ, ಯಾವುದೋ ಒಂದು ಸೇಲ್ ಹೋದಾಗ ಈ ಥರ ಬರ್ತಿದೆ ನೋಡಿ. ಚೆನ್ನಾಗಿ ಬಂದಿದೆ, ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಪಾಯಸ ಅದೇ ಇದಕ್ಕೆಲ್ಲ ಹಾಕೋದಕ್ಕೆ. ಇಲ್ಲಿ ಕೇಕ್ ಕೂಡ ಆಲ್ಮೋಸ್ಟ್ ರೆಡಿ. ಈ ಕಡೆಗೆ ಟೀ ಕೂಡ ರೆಡಿ ಆಗ್ತಾಯಿದೆ. ಸೊ ಅಲ್ಲಿ ಕೇಕ್ ಮಾಡೋದಕ್ಕೆ ರೆಡಿ ಆಗಿದೆ. ಅದಕ್ಕೆ ಇಲ್ಲಿ ಬಟರ್ ಶೇಪ್ನ ಹಾರ್ಟ್ ಶೇಪಲ್ಲಿ ಮಾಡ್ತಾಯಿದ್ದಾರೆ ಮಗಳಿಗೋಸ್ಕರ. ಆಲ್ರೆಡಿ ಪ್ರೀ ಹೀಟ್ ಮಾಡ್ತಾ ಇದ್ದಾರೆ. ಪ್ರೀ ಹೀಟ್ ಆದಮೇಲೆ ಬ್ಯಾಟನ್ ತಗೊಂಡು ಇದಕ್ಕೆ ಹಾಕಿ ಮಾಡಿಬಿಟ್ರೆ ಕೇಕ್ ರೆಡಿ ಆಗುತ್ತೆ ಬೇಕ್ ಮಾಡಿದ್ರೆ. ಬೇರೆ ಕಡೆಲ್ಲ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ವರ್ಕ್ ಆಗುತ್ತೋ ಇಲ್ಲ ಅನ್ಕೊಂಡು. ವರ್ಕ್ ಆಗ್ತೈತಲ್ಲ, ಚೆನ್ನಾಗಿದೆ. ಮಾಡೋಣ ಅಂತ ಸೊ ಇನ್ನೇನು ಏನೋ ಬರೋ ಟೈಮ್ ಆಯಿತು. ಅಷ್ಟರಲ್ಲಿ ಕೇಕ್ ಕೂಡ ರೆಡಿ ಆಗಿದೆ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಸೊ ಅವಳಿಗೆ ಸ್ವಲ್ಪ ಪೇಂಟಿಂಗ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಆ ಥರ ಒಂದು ಕಲರ್ ಮಾಡೋದಕ್ಕೆ ಅದೊಂದು ತರಿಸಿದ್ವಿ. ಆಮೇಲೆ ಒಂದಷ್ಟು ಅವಳಿಗೆ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ಲ, ಆಲ್ಫಾಬೆಟ್ಸ್ ನಂಬರ್ಸ್ ಯೂಸ್ ಆಗೋ ಥರ ಚೆನ್ನಾಗಿ ಇರಬೇಕು, ಆ ಥರ ತೊಗೊಂಬಂದಿದ್ವಿ. ಇಬ್ಬರು ಕುತ್ಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇನ್ನು ಅವಳು ಕರ್ಕೊಂಬರೋಕೆ ಹೋಗಬೇಕು. ಗಿಫ್ಟ್ಸ್ ಇದೆ, ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ಇನ್ನು ಏನೋ ಬರೋ ಟೈಮ್. ಕೇಕ್ ಕೂಡ ರೆಡಿ ಆಗ್ತಾ ಇದೆ. ಏನು ಎಲ್ಲಿದೆ ಗೊಂಬೆ? ನಿನ್ ಬರ್ಡೇಗಾ? ಸರ್ಪ್ರೈಸ್ ಅದೆಲ್ಲ ಹೇಳ್ಬಾರ್ದು. ಹೌದಾ? ನಿಂಗೇನು ಬೇಕಿತ್ತು? ಬರ್ಡೇ ಅಂತ ಹಿಂಗೆ ಹಾಕಿದಾರಂತೆ ಅಲ್ಲ, ಈ ಸ್ಟಾರ್ಸ್ ಅಲ್ಲ, ರ್ಯಾಬಿಟ್. ಸರಿ, ಊಟ ತಗೊಳ್ಳೋಣ ಅಂತ. ಸೂಪರ್. ಎಲ್ಲ ಕಾಲಿನ ಬಾಕ್ಸು ಮತ್ತೆ ಚಿಕ್ಕಿ. ಸಬ್ಸ್ಕ್ರೈಬ್. ಸ್ಕೂಲಿಂದ ಕರ್ಕೊಂಡು ಬಂದ್ವಿ. ಬರಬೇಕಾದ್ರೆ ಅವಳು ಗೊತ್ತಾಗ್ಬಿಟ್ಟಿದೆ ಬರ್ಡೇ ಎಲ್ಲ, ಗಿಫ್ಟು ನನಗೆ ಗೊತ್ತು, ನೀನು ಅದೇ ಕೊಟ್ಟಿದ್ದೀಯ, ಇದು ಕೊಟ್ಟಿದ್ದೀಯ ಅಂತ ಎಲ್ಲ ಗೆಸ್ ಮಾಡ್ತಾ ಇದ್ಲು. ಗೊಂಬೆ ತಂದಿದ್ದೀವಿ ಅಂತ ಎಲ್ಲ. ನಡಿ ನಡಿ, ಹಂಗೇರು ತೆಗಿಬಾರ್ದು. ಒನ್ ಟೂ ತ್ರೀ. ಏನದು? ಯಾಕೆ ಗಿಫ್ಟ್ ಇರೋದು ನಿನ್ಗೆ ಅಷ್ಟೊಂದು? ಏನು ಸ್ಪೆಷಲ್ ಇವತ್ತು? ಯಾರ್ದು? ನಿನ್ನ ಬರ್ಡೇ ಅಂತನಾ? ಪಾಪ ಬರ್ತಾರೆ. ಮತ್ತೆ ನಿನ್ಗೆ ಕವರ್ ಇದ್ರೇ ಇಷ್ಟ ಗಿಫ್ಟು ಅಂತ ಹೇಳ್ತಾ ಇದ್ದೆ. ಸ್ಲೋ ತೆಗಿ, ಆರಾಮಾಗಿ ತೆಗಿ. ಕೂತ್ಕೊ, ಕೆಳಗೆ ಕೂತ್ಕೊಂಡ್ ತೆಗಿ ಆರಾಮಾಗಿ.
ಏನದು? ಅದು ಹೆಂಗೆ ಅಂತ ಆಮೇಲೆ ನೋಡೋಣ ಆಯ್ತಾ. ನೆಕ್ಸ್ಟ್ ಬೇರೆದು ಓಪನ್ ಮಾಡು. ಫಸ್ಟ್ ದೊಡ್ಡದು ಕೈ ಹಾಕ್ತೋದೆ. ಫಸ್ಟ್ ಅದು ದೊಡ್ಡದಿತ್ತು ಓಪನ್ನು. ಕತ್ರಿನಾ? ಕತ್ರಿ ಬೇಕಾ? ಇಲ್ಲ ಬೇಡ. ಹಂಗೆ ಬಂತಲ್ಲ. ತೆಗಿ. ಬರ್ತಿಲ್ಲ. ಬರ್ತಿಲ್ಲ. ಸ್ಲೋ ಆಗಿ ತೆಗಿ. ನಂಗೆ ಇವಾಗ ಹೇಳ್ಕೊಡಿದೆ. ಇವಾಗೆಲ್ಲ ಹೇಳ್ಕೊಡ್ತಾರೆ ಪಾಪ. ಪಪ್ಪ ಕಟ್ಟಿರೋದೇ ಇದು. ಪಾಪ. ಚೆನ್ನಾಗಿದಾವಾ? ಚಾಕ್ಲೇಟ್ ತರಿಸ್ತಿದೆ ನೋಡು. ಇದೇ ಎಕ್ಸ್ಪ್ರೆಷನ್ಗೆ ನಾನು ಅಂತ ಹೊಟ್ಟಿದ್ದು. ಅದೇನದ್ ನೋಡು ಫಸ್ಟ್. ಫ್ರಿಜ್ಜಲ್ಲಿ ಹೋಗ್ತಾಳೆ. ಫ್ರಿಜ್ಜಲ್ಲಿ ಇಡೋದಲ್ಲ ಅದು. ನೋಡು ನಿನಗೆ ವಾಸನೆ ನೋಡು. ವಾಸನೆ ನೋಡು. ವಾಸನೆ ಚೆನ್ನಾಗಿದೆ. ಚೆನ್ನಾಗಿದೆ. ಹೇಳೋದು ಇಲ್ವಾ? ಡಾರ್ಕ್ ಚಾಕ್ಲೇಟ್. ಇಲ್ಲಿ ಡಾರ್ಕ್ ಚಾಕ್ಲೇಟ್. ಅದು ಓಪನ್ ಮಾಡು, ತಿನ್ನೋಣ. ನನ್ಗೂ ಕೊಡು. ಫ್ರಿಜ್ಜಲ್ಲಿ ಇಡೋಕೆ ಹೋಗ್ತಾ ಇದ್ದಾಳೆ. ತಕ್ಕೊಡು. ತೆಗಿ, ನೀನೇ ಬಂತಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೀವೇನ್ ಅನ್ಕೊಂಡೆ? ಬುಕ್. ನೀನೇನ್ ಅನ್ಕೊಂಡೆ ಫಸ್ಟ್? ಚಾಕ್ಲೇಟ್. ಚಾಕ್ಲೇಟ್ ಅನ್ಕೊಂಡ. ಇದು ಏನಕ್ಕಂದ್ರೆ ಸೇಮ್ ಚಾಕ್ಲೇಟ್ ತರನೇ ಬರ್ತಾ ಇದೆ, ಡಾರ್ಕ್ ಚಾಕ್ಲೇಟ್ ತರನೇ ಗಮ್ ಅಂತಿದೆ. ಬಟ್ ಇದು ಬುಕ್. ಅದಕ್ಕೆ ಕಿರಣ್ ತಂದಿರೋದು ಇವಳ ಎಕ್ಸ್ಪ್ರೆಷನ್ ನೋಡೋಣ ಅಂತ. ಇಡು. ಎಲ್ಲೋಗ್ತೀಯಾ? ಚಾಕ್ಲೇಟ್ ಮಸ್ತ್ ಇದೆ. ಡೈರಿ ಮಿಲ್ಕ್ ತರ. ಫ್ರಿಜ್ ಅಲ್ಲಿ ಇಡಕ್ ಹೋಗಿದ್ದು. ಏನಕ್ಕೋ ಸುಮ್ಮನೆ ಅವಳಿಗೆ ನೋಡೋಣ ರಿಯಾಕ್ಷನ್ ಅಂತ ತಗೊಂಡಿರೋದು ಇದು. ಅದೇನದು? ದೊಡ್ಡ ಚಾಕ್ಲೇಟ್. ಕೈ ರಬ್ಬರ್ ಬ್ಯಾಂಡ್ ಹಿಂಗೆ ಎಳ್ದ್ಬಿಟ್ರೆ ವಾಪಸ್ ಬಂದು ಹೊಡೆಯುತ್ತೆ. ದೊಡ್ಡ ಚಾಕ್ಲೇಟ್ ಅದು. ಮತ್ತೆ ಏನಿರುತ್ತೆ? ಏನಿರುತ್ತೆ ಹೇಳಿ, ಗೆಸ್ ಮಾಡು. ಗೆಸ್ ಮಾಡು. ಏನಿರ್ಬೋದು? ಇಷ್ಟ ಅಲ್ಲ ಅಂತ ತರ್ತಿದ್ವಿ. ಅಲ್ಲ, ನೀನ್ ಹೇಳು ನೀನ್ guess ಮಾಡು. ಏನಿರ್ಬೋದು ಅಂತ ಹೇಳು. ಗೆಸ್ ಗೆಸ್. ಇಲ್ಲೇ ನೀರು ಹಾಕೊಂಡ್ಬಿಟ್ಟು ಇಲ್ಲೇ ಪೇಂಟ್ ಮಾಡ್ಬೋದು ನೀನು. ಓಕೆನಾ? ಅದು ರಬ್ಬರ್ ಬ್ಯಾಂಡ್ ಆಯ್ತಮ್ಮ. ರಬ್ಬರ್ ಬ್ಯಾಂಡ್ ಇದೆ ಅಂತೇಳಿ. ಹ್ಮ್. ಏನೋ ಇದು ನಿಮ್ಮ ಪಾಪ ಸೆಲೆಕ್ಟ್ ಮಾಡಿರೋದು. ಅದು ಹೆಂಗ್ ಗೊತ್ತಾ? ಬಿಡೋದು. ಇದು ಕೂಡ ರಬ್ಬರ್ ಬ್ಯಾಂಡ್ ಐತೆ. ಹೌದಾ? ಇಲ್ಲ, ರಬ್ಬರ್ ಬ್ಯಾಂಡ್ ಇದೆ. ಇಲ್ಲಿದೆಯಲ್ಲ. You might like this. Give, wait. ನನಗೆ ನೀನು ಕೇಳ್ತಾ ಇದ್ದೆ ಇದು ಬೇಕು ಮಮ್ಮಿ ನನಗೆ ಅಂತ. ಏನ್ ಹೇಳೋದು? ತೆಗಿ. ಏನ್ ನೋಡಿ, ಏನದು? ನಾನು ಕೇಳ್ತಿದ್ದಲ್ಲ. ಸ್ಲೈಮ್.
ಅಂಟಲ್ಲ ಕೈಗೆ. ಕೈಗೆ ಅಂಟಲ್ಲ, ಸುಮ್ಮನೆ ಹಿಂಗೆ ಏನಾರ ಮಾಡ್ಕೋಬೋದು. ಏನೋ ಒಂಥರ ಇದೆ. ಇವಳು ಟಿವಿಲಿ ನೋಡ್ತಾ ಇದ್ಲಲ್ಲ, ಇದು ನಂಗೆ ಕೊಡ್ಸು ಅಂತ ಕೇಳ್ತಾ ಇದ್ಲು. ಅಮ್ಮ ಹಂಗ್ ತೆಗ್ದಾಕ್ತಿದ್ಯಲ್ಲ, ಬಿಡು ಆಮೇಲೆ ತೆಗಿಯೋಣ. ಊಟ ಮಾಡಿದ್ಮೇಲೆ ಆಟ ಆಡೋಣ ಆಯ್ತಾ? ಹಾಕ್ಬಿಡ, ಆಮೇಲೆ ನಿನ್ಗೆ ಇದೆಲ್ಲ. ಕ್ಲೋಸ್. ನಾನು ಇವಾಗ ಏನಿದೆ ಏನು ಇದೇನು ಹೇಳಿದ್ದು? ಇದನ್ನ ಹಿಂಗೆ ಇಡ್ಬೇಕು ಫಸ್ಟು, ಹಿಂಗೆ. ಸಾರಿ, ಇಲ್ಲೊಂದಿಡು. ಉಲ್ಟಾ ಇಡು. ದೂರ ಸ್ವಲ್ಪ ಹಿಂಗೆ ಇಡ್ಬೇಕು ಇದನ್ನ. ಸ್ಟ್ಯಾಂಡ್. ಹೋಗಿ ನೀನು ಡೇಟು, ಇವತ್ತು ನಿನ್ ಬರ್ಡೇ ಯಾವಾಗ ಹೇಳು, ಸೆಟ್ ಮಾಡ್ಬೇಕಲ್ಲಿ. ಉಲ್ಟಾ ಇಟ್ಟಿಯಲ್ಲ. ಹೌದಾ? ಇವಾಗ ನಿನ್ ಬರ್ಡೇ ಯಾವಾಗ? ಇಲ್ಲಿ ಯಾವ್ದಿದು? ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಇವತ್ತು ಯಾವ ಡೇ? ಥರ್ಸ್ಡೇ. ಅದಕ್ಕೆ ಥರ್ಸ್ಡೇಗೆ ತರ್ಬೇಕಿಲ್ಲಿ. ಓಕೆ. ನಿನ್ ಬರ್ಡೇ ಯಾವಾಗ? ಅಲ್ಲ, ನಿನ್ ಬರ್ಡೇ ಯಾವಾಗ? ಜುಲೈ. ಇಲ್ಲಿದೆ ನೋಡು, ಇದು ಜುಲೈ. ಓಕೆ. ಡೇಟ್ ಯಾವಾಗ? ಜುಲೈ 20. ಇಲ್ಲಿ 2 23rd. ಜುಲೈ 23rd. ನನ್ನ ಬರ್ಡೇ ಇವತ್ತು ಥರ್ಸ್ಡೇ. ಟೈಮ್ ಎಷ್ಟಾಗಿದೆ? 1 o'clock. ನೀನು ಸೆಟ್ ಮಾಡಮ್ಮ ಆ ಥರ. ಇದು 1 ಆಯ್ತಾ? ಇದು ಬಂದಿದೆ ನೋಡಿ, ಇವಾಗ 1 o'clock ಆಯ್ತು. ಕರೆಕ್ಟ್. 1 ಎಲ್ಲಿ 2 ಇನ್ನೂ ಹೋಗ್ತಾ ಇದೆ. ದೊಡ್ಡದು, ಚಿಕ್ಕದು ಮಾತ್ರ 1 ಆಗಿದೆ. ಈ ಥರ ಇದೆ ನೋಡಲಿ, ಚಿಕ್ಕದು ದೊಡ್ಡದು. 1 o'clock. ಓಕೆ. ಇದೇನೋ ಆಲ್ಫಾಬೆಟ್ಸ್ ಎಲ್ಲ, ನಂಬರ್ಸ್ ಕಲಿಯೋದಕ್ಕೆ. ಮತ್ತೆ ಇದು ಸ್ಮೈಲಿದು ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಪಜಲ್ ಮಾಡೋದು ಕಲಿಸಿದ್ದಾರೆ. ಇದೊಂದು ನಂಬರ್ಸು, ಆಲ್ಫಾಬೆಟ್ಸು ಎಲ್ಲ ಕಲೀಲಿ ಅಂತ. ಸೊ ಅಷ್ಟೇ. ಇನ್ನು ಯಾನ ಫುಲ್ ಬ್ಯುಸಿ ಆಗ್ಬಿಡ್ತಾಳೆ ಆಟ ಆಡ್ಕೊಂಡು. ಒಂದು ಒಳ್ಳೆ ಮೂವಿ ನೋಡೋಣ ಅಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಆಚೆಯಿಂದ ಊಟ ತರಿಸಿದ್ದೀವಿ. ಒಂದು ಊಟ ಮಾಡಿಕೊಂಡು ಒಳ್ಳೆ ಮೂವಿ ನೋಡ್ಕೊಂಡು ರೆಸ್ಟ್ ಮಾಡೋದಷ್ಟೇ ಇವತ್ತಿನ ಯಾನ ಬರ್ಡೇ ಸೆಲೆಬ್ರೇಷನ್. ತಗೊಂಬ. ಸೊ ಅದು ಹೇಳ್ತವಳೆ. ಸಖತ್ತಾಗಿತ್ತು ಇವತ್ತು ಬೆಳಗ್ಗೆ ಎಕ್ಸ್ಪೀರಿಯನ್ಸ್ ಯಾನ ಸ್ಕೂಲಲ್ಲಿ. ಇನ್ನು ಗಿಫ್ಟ್ ಸಿಕ್ಕಿದೆ, ಏನು ಆಟ ಆಡ್ಕೊಂಡಿದ್ದಾಳೆ. ಸೊ ಇವಾಗ ಕಿರಣ್ ಕೇಕ್ ತರ್ತಾ ಇದ್ದಾರೆ. ಅವಳ ಎಕ್ಸ್ಪ್ರೆಷನ್ ನೋಡೋಣ. ಸೊ ಕಿರಣ್ ಮಾಡಿರೋದು ಸಕ್ಕತ್ತಾಗಿದೆ, ಫ್ಲಫಿಯಾಗಿ. ಇದು ಬನಾನಾ ಆಲ್ಮಂಡ್ ಸಿಗುತ್ತೆ, ಅವಾಗೆಲ್ಲ ಆಫೀಸಿಂದ ತೊಗೊಂಬರೋರು. ಹಂಗೆ ಇದೆ ಟೇಸ್ಟ್, ಸಕ್ಕತ್ತಾಗಿದೆ. ಆಚೆ ತಿನ್ನೋ ಥರನೇ. ವಾವ್, ಹಾರ್ಟ್ ಶೇಪ್ ಬಂದಿದೆ. ಇಡು ಹಿಂಗೆ ಇಡ್ಲಾ? ಹಿಂಗೆ ಸಕ್ಕತ್ತಾಗಿದೆ. ಕಿರಣ್ ಮಾಡಿರೋ ಕೇಕ್ ಪರವಾಗಿಲ್ಲ, ಹಿಂಗೆ ಚೆನ್ನಾಗಿ ಕಾಣ್ತಿದೆ. ಮೇಲೆ ಅಷ್ಟು ಹಾರ್ಟ್ ಕಾಣ್ತಾ ಇಲ್ಲ. ಸೊ ಕಿರಣ್ ಅವ್ರ ಮಗಳಿಗೋಸ್ಕರ ಮಾಡಿರೋ ಕೇಕ್. ಏನೋ ಚಾಕ್ಲೇಟ್. ಫ್ರಾಂಕ್ ಮಾಡ್ಬಿಟ್ವಿ ಪಾಪ ಅವಳಿಗೆ. ಚಾಕ್ಲೇಟ್ ಅಂದ್ಬಿಟ್ಟು ಮೂಸಿದ್ಲು. ಚಾಕ್ಲೇಟ್ ತರನೇ ಬಂತು, ಫ್ರಿಜ್ಗೆ ಇಡಕ್ ಹೋದ್ಲು. ಕಟ್ ಮಾಡು. ಹಾಟ್. ಹ್ಯಾಪಿ ಬರ್ಡೇ ಟು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಿಂಗೆ ಅವಳ ತಿನ್ಕೊಂಡ್ಬಿಡು. ನಾವು ಇವ್ನು ತಿನ್ಕೊಂತೀವಿ, ತಿನ್ಕೊಂಬಿಡೋದು ಅಷ್ಟು ಕೈಯಿಂದ. ಏನಿದು? ಸ್ವಿಮ್ಮಿಂಗ್ ಪೂಲ್. ಪೂಲ್ ಮಾಡ್ದ ಅವಾಗಿಂದ ಇದರಲ್ಲಿ ಆಟ ಆಡ್ತಿದ್ದಾಳೆ. ಪೂಲ್ ಅಂತೆ ಅದು. ಇವಾಗ ಮಲ್ಕೊಂಡಿದ್ಲು. ಅವಳಿಗೆ ಬರ್ಡೇಗೆ ಅಂತ ನಾನು ಇದು ತರಿಸಿದ್ದೆ ಆಯಿತಾ. ಇದೊಂದು ಲೆಹಂಗಾ ಥರ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ಟೆನೂ ಗ್ರ್ಯಾಂಡಾಗಿರುತ್ತೆ, ಸ್ಕೂಲಿಗೆ ಈ ಥರ ಹಾಕಿಸಿ ಕಳ್ಸೋಣ ಅಂತ. ಬಟ್ ಬೇಡ ಅನಿಸ್ತಾ. ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಒಂದು ಪ್ಯಾಂಟ್ ಟಾಪ್ ಹಾಕಿ ಕಳಿಸ್ದೆ. ಅದು ಕೂಡ ಹೊಸದೇ, ಹಾಕಿರಲಿಲ್ಲ. ಸೊ ಇನ್ನು ಬಟ್ಟೆ ಎಲ್ಲ ಅಪ್ಪ ಮಗಳು ನೋಡಿ. ಏಯ್ ಬರ್ಡೇ ಗರ್ಲ್, ಏನು ಮಾಡಿಸ್ಕೊತಾ ಇದೆಯಾ ಪಪ್ಪ ಹತ್ರ? ಹಾಂ, ಬೇಬಿ ಕಾರ್ನ್ ಮಾಡಿಸ್ಕೊತಾ ಇದೆಯಾ? ವಾವ್, ಏನೋ ಕಡ್ಡಿಲೆಲ್ಲ ಚುಚ್ಚಿಬಿಟ್ಟಿದ್ದೀರಾ?
ಕಡ್ಡಿ ಬೇಬಿ ಕಾರ್ನ್. ಕಡ್ಡಿ ಬೇಬಿ ಕಾರ್ನ್ ಅಂತ ಕಿರಣ್. ಪಪ್ಪ ಇನ್ಮೇಲಿಂದ ಇದ್ರ ಹೆಸರು ಕಡ್ಡಿ ಬೇಬಿ ಕಾರ್ನ್. ಓ ಸೂಪರ್. ಕಡ್ಡಿ ಕಡ್ಡಿ ಬೇಬಿ baby corn. ಕಾರ್ನ್ ಸೂಪರ್. ಮಾಡಿ ಮಾಡಿ ಮಗಳಿಗೋಸ್ಕರ ಕಿರಣ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ. ಏನು ಎಣ್ಣೆಲಿ ಡಿಪ್ ಮಾಡ್ತಿದ್ಯಾ? ಏನದು? ಓ ಕುಚ್ಚಿದ್ಯಾ ಅದನ್ನು ಸಪ್ರೇಟಾಗಿ ಕುಕ್ಕರಲ್ಲಿ? ಓಕೆ ಓಕೆ, ಮಾಡಿ ಮಾಡಿ ಸ್ನ್ಯಾಕ್ಸ್. ನನ್ನ ಬಟ್ಟೆ ಮಾಡ್ಸೋ ಕೆಲಸ ಇದೆ ಅಷ್ಟೇ. ನೋ ಆ ಕಡೆ ಬಾ. ನಾನು ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಮಾಡಿ ಇವತ್ತು ಪೋಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ. ಬೇಗ 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 ಬೇಗ. ಬರ್ಡೇಗಲ್ ಕುತ್ಕೋ. ನೋಡ್ತೀಯ ಹೆಂಗೈತೆ? ಇಲ್ಲಿ ಕಾರ್ನ್ ರೆಡಿ ಆಗಿದೆ. ವಾವ್. ಎರಡಕ್ಕಾಕ ನಮ್ದಕ್ಕ ಎರಡಕ್ಕ. ಸೂಪರ್. ಎರಡು ಕಣ್ಣು 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 ಐಸ್. ಚೀಸ್. ಇದೆಲ್ಲ ಕಾಲು. ಚೀಸ್. ಇದು ಕೈ, ಇದೆರಡು ಕೈ, ಇದೆಲ್ಲ ಕಾಲು. ಏನೇನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂತೀಯ ನೋಡು. ಸಮಾಧಾನನ ಬೇಬಿ ಕಾರ್ನ್ ಕೇಳಿ 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 ಫೈನಲಿ ಅವ್ರ ಅಪ್ಪ ಹತ್ರ ಮಾಡಿಸ್ಕೊಂಡಿದ್ದಾಳೆ. ಅವಳ ಬರ್ಡೇ ದಿನಾನೇ. ಎಂಜಾಯ್. ವಾವ್ ಅಂತ ಅಲ್ಲ, ಈ ಕೆಳಗಡೆ ಇಷ್ಟು ಕಡ್ಡಿ ಇರುತ್ತೆ, ಹುಷಾರು ಮೇಲ್ಗಡೆ ಖಾಲಿ ಮಾಡೋದು. ಹೇಗಿದೆ ನೋಡಿ ಟೇಸ್ಟು? ಏನಂದ? ಐಸ್ ಕ್ರೀಮ್. ಫಸ್ಟ್ ಏನಂದು ಹೇಗಿದೆ ಟೇಸ್ಟ್ ಹೇಳಿ ಮೇಡಮ್. ನೋಡಿ ಇಲ್ಲಿ ಕರೀತಾ ಇದ್ದಾರೆ ಆಂಟಿ. ತಿಂತಿದ್ದೀನಿ ಬೇಬಿ ಕಾರ್ನ್. ಹೇಗಿದೆ ಇವು? ಮಸ್ತುಂದಿ 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 ಅಂತೆ ತೆಲುಗು ಇವಾಗ. ಸಕ್ಕತ್ತಾಗಿದೆ. ಹ್ಯಾಪಿ ಬರ್ಡೇ ಯಾನಾ. ಥ್ಯಾಂಕ್ ಯು. ಗುಂಡಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾನಾಗೆ ಬರ್ಡೇ ಗಿಫ್ಟ್ಸ್ ಯಾರು ಕೊಟ್ರು? ಅಕ್ಕನಾ? ಗೊಂಬೆ ಮತ್ತೆ ಬುಕ್ಸ್ ಮಾಡ್ಬಿಡ್ಬೇಕೆಲ್ಲ ಅವಾಗಿಂದ ಅವಾಗಲೇ. ನಮ್ಮ ಗುಂಡು ನೋಡಿದ್ರೆ ಹೆಂಗೆ ಕುಂತೈತೆ. ನಾನೇ ನೋಡ್ತಿದ್ದೆ. ಹೌದಾ? ವಿಶ್ ಮಾಡ್ದ ಮನ್ವಿತ್ ನಿಂಗೆ? ನನ್ನ ಎರಡು ಗುಂಡುಗಳು, ನನ್ನ ಎರಡು ಅಮ್ಮಗಳು ಅಂತ. ಅಮ್ಮಗಳು. ಅಕ್ಕ ಬರ್ಡೇ ವಿಶ್ ಮಾಡಮ್ಮ ಗುಂಡು. ವಿಶ್ ಮಾಡ. ನೀನು ವಿಶ್ ಮಾಡ್ಕೊ. ಸೊ ಈ ಥರ ಇತ್ತು ಯಾನ ಬರ್ಡೇ ಸಿಂಪಲ್ ಸೆಲೆಬ್ರೇಷನ್. ಸೊ ಅಷ್ಟೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.